ಸೊ ಗೈಸ್, ಇಲ್ಲಿ ಎಲ್ಲರಿಗೂ ವೆಲ್ಕಮ್ ನಮ್ಮ ಥರ್ಡ್ T20ಗೆ. ಮೂರು ಕೂಡ ಮುಂಬೈಯಲ್ಲಿ ಆಡ್ತಿರೋದು ನಾವು. ನೋಡೋಣ ಥರ್ಡ್ T20 ಏನಾಗುತ್ತೆ ಅಂತ. ನಾನು ನೆಕ್ಸ್ಟು ODI ಕೂಡ ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ ಗೈಸ್, ಸಪೋರ್ಟ್ ಸಿಗ್ತಾಯಿಲ್ಲ ಗೈಸ್. ಅದೇ ನನ್ನ ಕಂಟೆಂಟ್ ಚೆನ್ನಾಗಿ ಮಾಡ್ತಾಯಿದ್ದೀನಲ್ಲ ಗೈಸ್, ಪ್ಲೀಸ್ ಗೈಸ್, ಓಕೆನಾ? ಸೊ ಇಲ್ಲಿ ಬಂತು ನೋಡಿ, ವೆಲ್ಕಮ್ ಮುಂಬೈ ಸ್ಟೇಡಿಯಮಲ್ಲಿ. ನವಿ ಮುಂಬೈ ಅಲ್ಲ, ಇದು ವಾನ್ಖೇಡೆ ಸ್ಟೇಡಿಯಂ. ನೋಡ್ಬೋದು ನೀವು, ಈ ಥರ ಇರುತ್ತೆ. ಫುಲ್ಲು ಜನ ಅಲ್ಲೇ ಬಂದು ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ನಾನು ಬೆಂಗಳೂರಲ್ಲಿ ಆಡ್ತಿರೋದು. ಇದು ODI ಸೀರೀಸು. ಇದು ಹೆಂಗಿದ್ರು ಆಲ್ರೆಡಿ ಇಂಡಿಯಾ ಗೆದ್ದಿದೆ. ಥರ್ಡ್ ಮ್ಯಾಚು ಇಂಡಿಯಾ 2 ಮ್ಯಾಚ್ ಗೆದ್ದಾಗೋಯ್ತು. ಸೀರೀಸ್ನು ಇಂಡಿಯಾನೇ ಗೆದ್ದಿದ್ದು. ನೋಡೋಣ ಗೈಸ್, ಟಾಸ್ ಟೈಮ್ ಟೇಲ್ ಅಂತ ಹೇಳಿರೋದು ನಾನು. ಬಾಲಿಂಗ್ ಗೈಸ್. ಸೊ ನೋಡ್ಬೋದು ಇಲ್ಲಿ ಅವ್ರ ಟೀಮು: ಡೇವಿಡ್ ವಾರ್ನರ್, ಟ್ರಾವಿಸ್ ಹೆಡ್, ಸ್ಟೀವ್ ಸ್ಮಿತ್, ಲಬುಶೇನ್, ನಲಿಸ್ ಕ್ಯಾರಿ, ಗ್ರೀನ್, ಸ್ಟೋನಿ, ಸಾಗರ್, ಕಮಿನ್ಸ್, ಸ್ಟಾರ್ಕ್, ಹೆಸಲ್ವುಡ್ ಗೈಸ್. ಇದರಲ್ಲಿ ಇಂಡಿಯಾ ಟೀಮ್ ನೋಡಿ: KL ರಾಹುಲ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಸೂರ್ಯ, ಹಾರ್ದಿಕ್, ಅಕ್ಷರ್, ಜಡೇಜಾ, ಹರ್ಷದೀಪ್, ಸಿರಾಜ್ ಆ್ಯಂಡ್ ಬುಮ್ರಾ ಗೈಸ್. ಇಲ್ಲಿ ಟೀಮ್ ಇಂಡಿಯಾದು. ಇಲ್ಲಿ ನ್ಯಾಷನಲ್ ಆ್ಯಂಥಮ್. ಇಡೀ ನ್ಯಾಷನಲ್ ಆ್ಯಂಥಮ್ ಎಲ್ಲ ಬೇಡ. ಸೊ ಫಸ್ಟ್ ಬಾಲಿಂಗ್ ನಾನು ಕೊಡ್ತಿರೋದು ಇಲ್ಲಿ ಬುಮ್ರಾಗೆ, ಹರ್ಷದೀಪ್ಗೆ. ಯಾಕಂದರೆ ಇಂಡಿಯಾನ ಬುಮ್ರಾ ಇದಕ್ಕೆ ಬೇಕಲ್ಲ, ಡೆತ್ ಓವರ್ಸಲ್ಲಿ, ಅದಕ್ಕೆ ಗೈಸ್. ಇದು ಆರ್ಡಲ್ಲಿ ಬೇರೆ ಆಡ್ತಿರೋದು ನಾನು. ಫಸ್ಟ್ ಮ್ಯಾಚ್ ಆಡಲ್ಲಿ ಆಡಿದ್ದೆ, ಸೆಕೆಂಡ್ ಮ್ಯಾಚ್ ಮೀಡಿಯಮು, ಮತ್ತು ಥರ್ಡ್ ಮ್ಯಾಚ್ ಹಾರ್ಡ್. ನೋಡೋಣ ಗೈಸ್ ಏನಾಗಬಹುದು ಅಂತ. ಅಷ್ಟು ಫೀಲ್ಡ್ ಸೆಟಪ್ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ಆಗಲ್ಲ. ಎಲ್ಲ ಕಣ ಹೆಂಗಾಗುತ್ತಲ್ಲ. ಹಾಕಾಯ್ತು. ಅಲ್ಲೇ ಇರಲಿ. ಸೆಕೆಂಡ್ ಬಾಲ್ ಗೈಸ್, ಸೆಕೆಂಡ್ ಬಾಲ್. ಓಹ್, ಇಲ್ಲಡೆ ರ್ಯಾಗಿಂಗ್ ಸ್ಟಾರ್ಟ್ ಆಗಿದೆ. ಸಿಂಗಲ್ ಬಂದೇ ಬಿಡ್ತಲ್ಲ. ಸಿಂಗಲ್ಲು ಅಲ್ಲ. ವಾವ್, ರನ್ನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿದೆ ಗೈಸ್ ಅವ್ರದ್ದು. ಥರ್ಡ್ ಬಾಲ್, ಫೋರ್ತ್ ಬಾಲ್. ಫಿಫ್ತ್ ಬಾಲ್. ನೋ, ಅಂಡ್ ದಿ ಲಾಸ್ಟ್ ಬಾಲ್. ಅಯ್ಯೋ, ಲಾಸ್ಟ್ ಬಾಲ್ 6 ರನ್ ಬಂದಿದೆ ಟೋಟಲ್ಲು. 6 ಬಂದಿದೆ ಅಲ್ಲ, ಟೋಟಲ್ 6 ರನ್ನು. ರಿಪ್ಲೇ. ಇವ್ರು ಯಾರು ಕೊಡೋಣ? ಸಿರಾಜ ಮುಗಿಸ್ಬಿಡೋಣ. ಸಿರಾಜ್ದು ಬೇಡ, ಹಾರ್ದಿಕ್ ಕೊಡೋಣ. ಏನಾಗ್ಬೋದು ಗೈಸ್ ಈ ಬಾಲು? ಒನ್ನು. ಎರಡನೇ ಬಾಲ್. ಓಹ್, ವೈಡ್ ಅಲ್ಲ ಇದು. ವಿಕೆಟ್ ಈ ಕಡೆನೇ ಹೋಗಿದ್ಯಾ ಬಾಲ್? ಇದು ವೈಡ್ ಅಲ್ಲ, ವಿಕೆಟ್ಗೂ ಬಿದ್ದಿಲ್ಲ. ಅಷ್ಟೊಂದು ಸ್ವಿಂಗ್ ಆಗೈತಾ? ಅಪ್ಪ. ವಿಕೆಟ್ 6 ಗೈಸ್. ಉರ್ಸಿದ್ ಹುಡ್ಕೋಬಿಟ್ಟ ಫುಲ್ಲು, ಅದಕ್ಕೆ 6 ಹೊಡಿತಿರೋದು. ಫುಲ್ಲು ಹುರ್ಕೊಬಿಟ್ಟವನೆ. ಯಾರದು? ಹೆಡ್ಡೇನೋ. ಹೆಡ್ಡೆ. ಅಯ್ಯೋ, ಜಡೇಜಾಗಿಲ್ಲಿ ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಮ್ಯಾಚಲ್ಲಿ. ಓಹ್, ಈ ವಿಡಿಯೋಗೆ ಒಂದು 200 ವ್ಯೂಸ್ ಬಂದರೆ ಗೈಸ್, ನಾನು ಫಸ್ಟ್ ODIಯಲ್ಲಿ ಋತುರಾಜ್ನ ಸ್ಕ್ವಾಡಲ್ಲಿ ಹಾಕೊತೀನಿ. ಸ್ಕ್ವಾಡ್ ಬೇಕಾದ್ರೆ ಲಾಸ್ಟಲ್ಲಿ ಬರೀತೀನಿ ರೀ ಗೈಸ್, ODI ಸ್ಕ್ವಾಡ್. ಅಯ್ಯೋ, ಏನಾಗಿತ್ತು? 3 ಓವರ್ ಕಂಪ್ಲೀಟ್ ಆಗಿದೆ ಗೈಸ್. ಇವಾಗ ಸಿರಾಜ್ ಆ್ಯಂಡ್ ಬುಮ್ರಾ. ಅಕ್ಸರ್ಗೆ ಬಾಲಿಂಗ್ ಕೊಡಲ್ಲ.
ಅದೇ ನಾವು ಒಬ್ಬ ಎಕ್ಸ್ಟ್ರಾ ಬಾಲರ್ನ ತಗೊಬಿಟ್ಟಿದ್ದೀರಿ, ಅದಕ್ಕೆ ಅಕ್ಸರ್ ಆಸ್ ಎ ಬ್ಯಾಟರ್ ಪ್ಲೇಯಿಂಗ್ ಆಸ್ ಫಿನಿಷರ್, ಇಂಡಿಯಾ ಫಿನಿಷರ್. ಹೂ ನೋ, ಫಸ್ಟ್ ಬಾಲ್ ಇಂಥ ಸಿಕ್ಸ್ ಇದು ಸಿರಾಜ್ಗೆ. ಇರ್ವಿನ್ಸ್ ತಗೋತಿರೋದಿಲ್ಲಿ ಟ್ರಾವಿಸ್ ಹೆಡ್ಡು. ಸಿರಾಜ್ ಏನು ತಗೊಳಕ್ಕಾಗತ್ತಾ? ಓಹ್, ಮಿಸ್ಸಿಂಗ್ ವಿಕೆಟ್ ಅನಿಸುತ್ತೆ. ಪರವಾಗಿಲ್ಲ, ರಿವಿನ್ ನೋಡೋಣ, ತಗೊಳ್ಳೋಣ. ವಿಕೆಟ್ ಇಸ್ ನಾಟ್ ಹಿಟ್ಟಿಂಗ್ ಅನ್ಸ್ಕೊತೀನಿ ಗೈಸ್. ತುಂಬ ಸ್ವಿಂಗ್ ಆಗ್ತಿತ್ತು ಬಾಲ್. ಅದು ಶಾರ್ಟ್ ಪಿಚ್ ಬೇರೆ ಹಾಕಿದ್ದೆ, ಪಿಚ್ಚಿಂಗ್ ಔಟ್ಸೈಡ್ ಆಫ್ ಕೂಡ. ಫಸ್ಟ್ ನೋ ಬಾಲ್ ಚೆಕ್ಕು, ಆಮೇಲೆ ಬ್ಯಾಟಿಗೆ ಬಿದ್ದಿದೆ ಇಲ್ಲ ಅಂತ ಗೈಸ್. ಬ್ಯಾಟಿಗಂತೂ ಬಿದ್ದಿಲ್ಲ, ಇದು ವಿಕೆಟ್ ಮಿಸ್ಸಿಂಗ್ ಏನೋ. ಅಯ್ಯೋ, ಪಿಚ್ಚಿಂಗ್ ಔಟ್ಸೈಡ್ ಆಫ್, ಇಂಪ್ಯಾಕ್ಟ್ ಇನ್ ಲೈನ್, ವಿಕೆಟ್ಸ್ ನಾಟ್ ಹಿಟ್ಟಿಂಗ್. ಈ ಥರ ಆಗ್ಬಿಡುತ್ತೆ ಗೈಸ್. ಜಸ್ಟ್ 1-2 ಇಂಚಸಲ್ಲಿ ಮಿಸ್ ಆಗಿದೆ. ವಾಹ್ ನೋ. ನೋಡಿ ಗೈಸ್, 1 ಇಂಚು ಇಲ್ಲ ಇದು, ಸ್ವಲ್ಪ ಅಷ್ಟೇ. ಪರವಾಗಿಲ್ಲ, ನೋಡೋಣ, ಏನು ಮಾಡೋಕ್ಕಾಗಲ್ಲ. ಹೊಡೆದಿರೋದೇ 30 ರನ್ನಲ್ಲ, ಅವ್ರೇನು ಮಹಾ ಹೊಡೆದ್ಬಿಟ್ಟವ್ರ. ಅಯ್ಯಯ್ಯೋ, ಏನಿದು ಟ್ರಾವಿಸ್ ಹೆಡ್ ಇತ್ತ ಚೆನ್ನಾಗಿ ಹೊಡೆದಂಗೆ ಹೊಡಿತವನೆ, ಗೊತ್ತಾಗ್ತಿಲ್ಲಲ್ಲ. ಬಲ್ಲೇ ರೇಗ್ಬಿಟ್ಟವನು ಹೋದ ಮ್ಯಾಚ್ ನೋಡ್ಬಿಟ್ಟು. ಸೋತೋಗಿದ್ರಲ್ಲ ಸಿರಾಜಿಂದ ಸೂಪರ್ ಓವರ್ ಆಗಿ ಫಸ್ಟ್ ಮ್ಯಾಚು. ಓ ನೋ, ಏನಿದು 4? ಔಟ್ ಗೈಸ್ ಇದು. ಪರವಾಗಿಲ್ಲ, ಒಂದೇ ರಿವ್ಯೂ, ನಾನು 2 ಮ್ಯಾಚ್ ಎರಡು ರಿವ್ಯೂ ನಾನು ಒಂದೇ ಓವರಲ್ಲಿ ವೇಸ್ಟ್ ಮಾಡೋಕ್ಕೆ ನೋಡ್ತೀನಿ. ಪರವಾಗಿಲ್ಲ, ಔಟ್ ಇಲ್ಲ ಅಂತ ಅನ್ಕೊತೀನಿ, ನನಗೆ ಗೊತ್ತಿದೆ ಹಂಗೆ. ಪರವಾಗಿಲ್ಲ ಗೈಸ್, ನಾವು ನಮ್ದು ಇದು ಬಿಡಬಾರ್ದು, ಬಿಡಬಾರ್ದು. ಫಸ್ಟ್ ನೋ ಬಾಲ್ ಚೆಕಿಂಗ್. ಬ್ಯಾಟಿಗಂತೂ ಬಿದ್ದಿಲ್ಲ. ಅಯ್ಯೋ, ಬ್ಯಾಟಿಗೆ ಬಿದ್ದಿದ್ಯಾ? ರಿವ್ಯೂ ಲಾಸ್ಟ್ ಗೈಸ್. ಬುಮ್ರಾ ಕೊಡೋಣ ಲಾಸ್ಟ್ ಓವರು. ರನ್ ಅಷ್ಟು ಹೊಡೆದಿದ್ದೀರೋ, ಓವರ್ಗೆ 10 ರನ್ ಈಸಿಯಾಗಿ ಹೊಡಿಬೋದಲ್ಲ ಹಂಗಂತಂದ್ರೆ. ಅದೇನೋ ಒಂದು 60-70 ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗ್ ಹೊಡೆದಿರಲಿಲ್ಲ, ಆಮೇಲೆ 2 ಸಿರಾಜ್ ಓವರ್ ಹೊಡೆದ್ರಲ್ಲ, ಒಂದು 60 ಅಂತ ಅಂದ್ಕೊಂಡಿದ್ದೆ. 60 ಹೊಡೆದ್ರಂತ, ಇನ್ನು 40 ಅಷ್ಟೇ. ಅಯ್ಯೋ, 4. ಏನು ಮಾಡೋಣ. ಸಿಕ್ಕಿಟ್ಟು ಡಾಟ್ ಆಡಿಸ್ತಾನೆ. ಯಾರು ಡೇವಿಡ್ ವಾರ್ನರ್? ಫುಲ್ ಡಾಟ್ ವಾರ್ನರ್ ಆಗ್ಬಿಟ್ಟವನೆ. ಡೇವಿಡ್ ಇಂಟು ಡಾಟ್ ವಾರ್ನರ್. ಸ್ಟ್ರೈಟ್ 3 ಫಿಲ್ಟ್ರ್ ನಿಲ್ಲಿಸಿದ್ದೀನಿ. ಎಲ್ಲಿ ಫಿಲ್ಟ್ರ್ ಇಲ್ಲ ಹೊಡ್ಯಕ್ಕೆ ನೋಡ್ತಾನೆ, ಅಲ್ಲಿ ಮುಂದೆ ನಿಲ್ಲಿಸಿದ್ದೀನಿ ಗೈಸ್. ಹಿಂದೆ 3, ಮುಂದೆ 9 ಜನ ಗೈಸ್. ಓ ನೋ, ಸಿಕ್ಕಿದ್ರೆ ಮಾತ್ರ ಗೈಸ್ ಇದು ಹೋಗ್ಬಿಟ್ಟಿರೋದು ಉಚ್ಕೊಂಡು ಬಾಲು. ನೋಡೋಣ. ಓ ನೋ, ಇದು ಉಚ್ಕೊಂಡು ಹೋಯ್ತು ಗೈಸ್. ಸೆಕೆಂಡ್ ಸ್ಟ್ಯಾಂಡಿಗೆ ಬಿದ್ದಿದೆ, ಪರವಾಗಿಲ್ಲ. ಇಬ್ಬರೇ ಮುಗಿಸ್ಬಿಟ್ರು. ಅಂತ 50 ರನ್ ಬೇಕಷ್ಟೇ, ಮತ್ತು ಓವರ್ಗೆ 10 ರನ್ ಹೊಡೆದವ್ರೆ. ಅಯ್ಯೋ, ಎಂಥ 4 ಸ್ಟಿನ್ನಿ ಮಾತ್ರ, 4 ಮಾತ್ರ. ನಿಮ್ಗೆ ಯಾಕೆ ಕ್ರಿಕೆಟ್ ಹಿಂಗೆ ಬೇಕು? ಫೇವ್ರೆಟ್ ಕ್ರಿಕೆಟರ್ ಯಾರಂತ ಕಮೆಂಟ್ ಮಾಡಿ ಗೈಸ್. ನಾನು ಕಮೆಂಟಲ್ಲಿ ಹಾಕಿರ್ತೀನಿ ನನ್ನ ಫೇವ್ರೆಟ್ ಕ್ರಿಕೆಟರು. ನಿಮ್ಮ ಫೇವ್ರೆಟ್ ಯಾರಂತ ನೋಡೋಣ. ಈ ಬಾಲು ಹಂಗೆ ಬರುತ್ತಾ? ಹೊಡಿತೀನಾ? ಅಯ್ಯೋ, ಪುಷಲ್ಲಿ ಆಡೋಕ್ಕೆ ಹೋದೆ ನಾನು, ಸ್ಟ್ರೋಕ್ ಹೊಡೆದಿಲ್ಲ ಅದಕ್ಕೆ.
ಈ ಬಾಲು ಥೋ ಮತ್ತೆ ಈ ಸರಿ ಹಿಂದೆ ಹೊಡೆಯೋಣ ಅಂತ ನೋಡಿದೆ, ಸೆಕೆಂಡ್ ಓದ್ ಬಾಲ್ ಆದಂಗೆ ಮುಂದೆ ಹೋಯ್ತಿದ್ದು. ಸಿಕ್ಸು. ಏನು ಅಂದ್ಕೊಂಡಿದ್ದೀರಪ್ಪ ನಮ್ಮ ರಾಹುಲ್ ಅಂತ ಮೆನ್ಷನ್ ಮಾಡೋರು, ಅಲ್ಲಿ ಕೆ ಹಾಕಿಲ್ಲ. ನಾವು ಅರ್ಥ ಮಾಡ್ಕೋಬೇಕು ಅವ್ನು ರಾಹುಲ್ ಅಂತ. ಅವರು ಬಿಲ್ಡಪ್ ಕೊಟ್ಟಿದ್ದೀನಿ, ಇಲ್ಲಿ ಹೊಡಿಬೇಕು. ಅಯ್ಯಯ್ಯೋ ಔಟೇ ಆಗೋನಲ್ಲ. ಈ ಥರ ಆಗ್ಬಿಡ್ತಿತ್ತು, ಎಷ್ಟು ಬಿಲ್ಡಪ್ ಕೊಟ್ಟಿದ್ದೆ. ಓಡ್ಕೊಂಡು ಹೋಗ್ತಾನ ಅವನು, ಹೆಂಗೆ ಹಿಡಿತಾನೆ ನೋಡೋದೇ ಇಲ್ಲ ಮುಂದೆ, ಬರ್ರಿ ಮೋಸ. ಸಿಕ್ಸಾ? ಅಯ್ಯೋ ಶಾರ್ಟ್ಗೆ ಶರ್ಮಾಜಿಯಿಂದ. ಶರ್ಮನ ರೋಹಿತ್ ಕೊಹ್ಲಿನೋ ಯಾರು ಗೊತ್ತು. ರೋಕೋ ಮಾತ್ರ ಆಡ್ತಿರೋದಿಲ್ಲಿ. ರೋಹಿತ್ ಗೈಸ್ ಶಾರ್ಟ್ ಮಾತ್ರ. ಸಿಂಗಲ್ ತಗೊಳ್ಳೋಣ ಅಂತ ನಡೆದ ಅವನು. ರೋಹಿತ್ ಮತ್ತೆ ವಿರಾಟ್ ಫಸ್ಟ್ ಬಾಲ್ ಸಿಂಗಲ್ ಕೊಟ್ಟಿದ್ದು. ಎಂತೆಂಥ ಸಿಕ್ಸ್ ಹೊಡಿತಿರೋದಿಲ್ಲ ಶರ್ಮಾಜಿ, ಉರ್ಸ್ತಿರೋದು ರ್ಯಾಗಿಂಗು ಫುಲ್ಲು. ಅವನು ಬಂದು ಉರ್ಸಿಲ್ಲ ಮತ್ತೆ, ಸುಮ್ಮನೆ ಅನ್ಕೊಂಡಿದ್ದೀರ ಸಣ್ಣ. ಆಸ್ಟ್ರೇಲಿಯಾದವ್ರಂತೂ ಸಾಮಾನ್ಯದವ್ರು ಅಲ್ವೇ ಅಲ್ಲ, ನಂಬಲೇಬಾರ್ದು. ಇನ್ನೊಂದು ಸಿಕ್ಸ್ ಹೊಡೆದ್ರೆ ಮ್ಯಾಚ್ ಮುಗೀತು. ಇಲ್ಲ, ಸಿಂಗಲ್ ಮುಗೀತು. ಈ ಬಾಲ್ ಮುಗೀತೇನೋ. ವಿರಾಟ್ ಅಲ್ಲಿ ಸ್ಟ್ರೈಕಲ್ಲಿ ಇರೋದು ಬೇರೆ, ಏನು ಮಾಡ್ತಾನೆ ನೋಡಬೇಕು ವಿರಾಟು. ಸಿಕ್ಸೇ ಮತ್ತೆ. ನೋ ಸಿಂಗಲ್ ಗೈಸ್. ಮತ್ತೊಂದು ಡಬಲ್ ಹೋಗೋ ಚಾನ್ಸಸ್ ಇದೆ, ಡಬಲ್ ಬರ್ಬೋದು. ಡಬಲ್. ಈ ಸರಲ್ಲಿ ಯಾರು ಇರೋದಲ್ಲಿ ಸ್ಟ್ರೈಕಲ್ಲಿ, ವಿರಾಟ್ ಹೊಡ್ತಿರೋದಲ್ಲಿ. ಸುಮ್ಮನೆ ವಿರಾಟ್ ಅಂದರೆ ಸ್ಟೋನೀಸಲ್ಲಿ ಇನ್ನು 4 ರನ್ ಬೇಕು. ಒಂದೇ ಬಾಲಲ್ಲಿ ಮುಗಿಸ್ಬೋದು ನಾವು ಮನ್ಸು ಮಾಡಿದ್ರೆ. ಅಯ್ಯೋ ಡಿಫೆನ್ಸ್ ಸಿಂಗಲ್. ವಿರಾಟ್ ಕೊಹ್ಲಿ ಮುಗಿಸ್ಬೇಕಲ್ಲ ಗೈಸ್ ನಮಗೆ. ವಿರಾಟ್ ಕಿಂಗ್ ಕೊಹ್ಲಿ. ಸಿಕ್ಸಾ? ಯಾಕಾರ ಬೇರೆ ಹಾಕಕ್ಕೆ ನೋಡ್ತವನೆ, ಕಾಲ ಹತ್ರ ಬೇರೆ ಐತೆ. ಕೊಟ್ಟರೆ ಹೋಗ್ಬಿಡ್ಬೇಕು ಹೇಳ್ಕೊಂಡು, ಕೊಟ್ಟೆ ಹೋಯ್ತು. ಸೊ ನೋಡೋಣ ಗೈಸ್ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರಂತ. ಇಂಡಿಯಾ ಗೆದ್ದಿರೋದು ಎಷ್ಟು ವಿಕೆಟ್ಸಿಂದ? 9 ವಿಕೆಟ್ಸಿಂದ ಗೆದ್ದಿದೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ನಾನು ನೆಕ್ಸ್ಟ್ ಸಿಗ್ತಾ ಇದ್ದೀನಿ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ODI ಸೀರೀಸ್ ಗೈಸ್. ಅದು ಸ್ಕ್ವಾಡಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ, ನೋಡ್ಕೊಳ್ರಿ ಗೈಸ್ ಸ್ಕ್ವಾಡ್ ಹೆಂಗಿರಬಹುದು ಅಂತ. ಓಕೆನಾ, ಬಾಯ್. ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡಿದು ಊರು ಧಾರ